ಮಲ್ಲವ್ವ, ಏನೇ ಹೇಳಿ ನಿನ್ನ ಕೈಯಿಂದ ಅಡಿಗೆ ರುಚಿ ಅಂದ್ರೆ ರುಚಿ. ನಿನಗೆ ಅದಕ್ಕೆ ಇಷ್ಟಪಡೋದು ನೋಡ. ಹೆಂಗ ನೀ ದೋಸೆ ಭಾರಿ ಮಾಡಿದಿ ಇವತ್ತು. ಮತ್ತು ನೀವು ಹ್ಞೂ ಅಂದ್ರೆ ಸಂಜೆಗೆ ನನ್ನ ದೋಸ್ತನ ಕರ್ಕೊಂಬರ್ತೀನಿ. ದೋಸೆ ಹಿಟ್ಟು ಇತ್ತಂದ್ರೆ ಇಟ್ಬಿಡು, ಇಲ್ಲ ಸಂಜೆಗೆ ಬೇಡ, ಸಂಜೆಗೆ ಊಟ ಟೈಮ್ಲ ನೀವು ಹ್ಞೂ ಅಂದ್ರೆ ನಾಳೆ ಹರ್ಯಾಗ ತೊಗೊಂಬರ್ತೀನಿ ನನ್ನ ದೋಸ್ತಿಗೆ ಒಮ್ಮೆ ತಿನ್ಸುನ್. ಯಾಕಂದ್ರೆ ನನ್ನ ದೋಸ್ತನ ಹೆಂಡತಿಗೆ ಅಡುಗೆನ ಮಾಡೋ ಬರಂಗಿಲ್ಲ. ಮಾಡಿ ಕರ್ದಿದ್ಪ ನಾಷ್ಟಾಕ ಕರ್ದಾನು. ಅವ್ನು ಹೆಂಡ್ತಿನ ದೋಸೆ ಮಾಡಿಳತ್ತ, ಯಾನ ಚಟ್ನ್ಯಾಗೂ ಏನು ಇಲ್ಲ, ಎದ್ರಾಗ ಏನು ಗಂಧನೇ ಇಲ್ಲ. ಅಟ್ಟು ಕೆಟ್ಟಾಗಿತ್ತು, ಯಾನು ಒಂದು ಇಟ್ಟು ಚಲೋ ಆಗಿದ್ದಿಲ್ಲ. ಆದ್ರೆ ನೀನು ನೋಡು ಸೇಮ್ ಹೋಟೆಲ್ದಂಗೆ ಮಾಡಿದಿ. ಅದಕ್ಕೆ ನನ್ನ ದೋಸ್ತಗೆ ಕರ್ಕೊಂಬರ್ತೀನಿ. ಅವನಿಗಿನ್ನೂ ಗೊತ್ತಾಗ್ಬೇಕು ನಿನ್ನ ಬಗ್ಗೆ. ಭಾಳ ಹೊಗಳ್ತು, ನನ್ನ ಹೆಂಡ್ತಿ ಭಾಳ ಬರೀ ಅಡುಗೆ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳಿರ್ತನು. ಅದಕ್ಕೆ ನೀವು ಹ್ಞೂ ಅಂದ್ರೆ ನಾಳೆ ಕರ್ಕೊಂಬಂದುಬಿಡ್ಲೆ. ಒಂದಿಟ್ಟು ಅವನಿಗೆ ಮಾಡಿ ಕೊಡೋಕ್ಕೆ ಅವನು 4 ಮಂದಿಗೆ ಹೇಳ್ತಾನೆ. ನಿಂದ ಒಂದಿಟ್ಟು ಹೆಚ್ಚಾಗೋದ್ಲ. ಏ ಡೊಳ್ಳ ಹೊಟ್ಟೆವನ ಕುಂಬಳಕಾಯಿ ಮುಗ್ದವನ. ನಿನಗೆ 2 ಕಿಲೋ ಅಕ್ಕಿ ಹಿಟ್ಟು ಬೇಕು ದೋಸೆ, 1 ಕಿಲೋ ಬಟಾಟಿ ಪಲ್ಯ ಬೇಕು, 2 ತೆಂಗಿನಕಾಯಿ ಚಟ್ನಿ ನಿನಗೆ ಬೇಕು. ನೀನೇ ಈ ಪರಿ ಹಂದಿ ಹಂಗೆ ತಿಂದತಿತಿ. ಇನ್ನು ಅವಂಗ ಕರ್ಕೊಂಬಂದ್ರೆ ಅವಂಗೇನು ಮಾಡಿ ಹಾಕಲಿಲ್ಲ. ನೀನು ನೋಡ ಕರಿಮೆ ಸುಮ್ಮನೆ ತಿಂದು ಹೋಗಿ ಅಟ್ಟ. ನಿನಗೆ ನಾ ಮಾಡಿ ಹಾಕೋದೇ ಹೆಚ್ಚು. ನಿನಗೆ ಮಾಡಿ ಹಾಕಿ ಸೌಂದು ಹೋಗಿನ್ನ. ನಿನ್ನ ದೋಸ್ತ್ ಬೇರೆ ಬರ್ತಾವ. ನಿನ್ನ ಸುಮ್ಮ ತಿಂದ ಎದ್ದ ಹೋಗ್ಬಿಡು. ಸುಮ್ಮ ಇಲ್ಲದ ನಮ್ಮ ಬಾಯಿಗೆ ಹತ್ತಬೇಡ ನೋಡಪ್ಪ. ನೀ ಈಗ ಹೇಳೇನ ತೊಗೊಂಬರ್ತಾನ ನಿನ್ನ ಮೊಸಡಿ ನೋಡ್ಕೊಂಡಿದ್ದು ದೋಸ್ತತ್ತ ಅದತ್ತ ಇದತ್ತ. ನಿನಗೆ ಮಾಡಿ ಹಾಕ್ತೀನಿಲ್ಲ 3 ಹೊತ್ತು ತಿಂದು ಎಳ್ಳು ಹೋಗು. ಅವ್ನ ಹೆಂಡತಿ ಚಂದ ಇರಬೇಕು. ಅವನು ನೋಡಾಕ ಸ್ವಲ್ಪ ಚಂದ ತೆಳ್ಳಗ ಬೆಳಗ ಇರ್ತಾನು. ಅದಕ್ಕೆ ಅವ್ನ ಹೆಂಡತಿ ಚಂದ ಮಾಡಿ ಹಾಕ್ತಾಳು. ಅದಕ್ಕೆ ಅವ ತಿಂತಾನ. ನಿನ್ನಂಗೆ ಎಲ್ಲಾರ ಡೊಳ್ಳು ಹೊಟ್ಟಿನೇ ಇರ್ತೈತಿ. ನಿಂದೇನು ಹೊಟ್ಟೆ ಅನ್ನೋದು ಕಳಂಬಡಿ ಕಟ್ಟಿ ಆತ. ಅದಕ್ಕೆ ಎಟ್ಟು ಹಾಕ್ತಿ ಹಾಕ ಸಾಲಂಗೆ ಇಲ್ಲ, ಅದು ಮುಗಿಯಂಗೆ ಇಲ್ಲ. ಅದು ತೂತು ಹೊಡೆದು ಗಡಿಗಿದ್ದಂಗೆ, ತೂತು ಬಿದ್ದು ಗಡಿಗಿದ್ದಂಗೆ ನಿನ್ನ ಹೊಟ್ಟೆಗೆ ಎಟ್ಟು ಹಾಕಿ ಸಾಕಾಗಿ ಹೋದೈತೆ. ಕರೆ ನನಗೆ ನಿನ್ನ ಹೊಟ್ಟೆ ಮಾತ್ರ ತುಂಬಂಗಿಲ್ಲ. ನೀಗ ಅಟ್ಟ ದಸಿತ್ತೀನ. ಈಗ ನಿಮ್ಮ 30 ದಸಿ ಈಗ ತಿನ್ನೋದು ನೀ ಏನು ಸಾಕಿನ. ನನಗೆ ನಾ ಒಂದಿಟ್ಟ ಹೊರಗೆ ಹೊಂಟೇನಿ ನೋಡಪ್ಪ. ಹಂಗ್ಯಾಕತ್ತಿ ಮಲ್ಲು, ನನ್ನ ಹೊಟ್ಟಿಗೆ ಹಂಗ್ಯಾಕೆ ಹೆಸರು ಹಿಡಿತಿ? ನನಗೆ 100 ಮಂದಿ ಹುಡುಗ್ಯಾರ ಬೆನ್ನು ಹತ್ಯಾರ ಹೊರಗೆ, ಗೊತ್ತೈತೇನು? ನಿನಗೆ ಮೋಸ ಮಾಡಬಾರ್ದು, ನಿನಗೆ ದ್ರೋಹ ಮಾಡಬಾರ್ದತ್ತ ನಾ ಕಣ್ಣು ಎತ್ತಿ ಭೀ ನೋಡಂಗಿಲ್ಲ. ಅವ್ರಿಗೆ 100 ಮಂದಿ ಬೆನ್ನು ಹತ್ಯಾರ ನನಗೆ. ಸದ್ಯ ಹ್ಞೂ ಅಂದ್ರೆ ಮದುವೆ ಮಾಡ್ಕೊಳಕ್ಕೆ ಒಬ್ರಿಕಿಂತ ಒಬ್ರು ಮ್ಯಾಲೆ ಬಿದ್ದು ಉಳ್ಳಾಡಕತ್ತಾರ. ಆದ್ರೆ ನಿನಗೆ ಮೋಸ ಮಾಡಬಾರ್ದು, ನಿನಗೆ ದ್ರೋಹ ಮಾಡಬಾರ್ದು ಅಂತ ಹೇಳಿ ನಾನು ನಿನ್ನದಾಗ ನಿನ್ನ ಜೊತೆ ಎಷ್ಟು ನಿಯತ್ಲೆ ಇದೀನಿ. ನೀ ನೋಡ್ರೆ ನನ್ನ ಮಾಡಿ ಹಾಕಿದ ಹಂಗಿಸ್ತೀಯಲ್ಲ. ನೀ ಹಿಂಗೆ ಮಾಡಬಾರ್ದು. ಇಲ್ಲೋ ಹಿಂಗೆ ಯಾಕೆ ಮಾಡ್ತೀನಿ? ಐ ಲವ್ ಯು ಮಲ್ಲು, ಐ ಲವ್ ಯು. ಹಂಗೆ ಮಾಡಬೇಡ. ಲವ್ ಮಲ್ಲು, ನೀ ಹಿಂಗೆ ಮಾಡ್ರಿ ಹೆಂಗೆ ಮಲ್ಲು? ನೀ ಹಿಂಗೆ ಮಾಡಾಕತ್ತಿ ಅಂದ್ರೆ ನೋಡ, ಮತ್ತು ನಾ ಬೇರೆದಕ್ಕಿಂತ ತೊಗೊಂಬರ್ತೀನಿ ನೋಡು ಮಲ್ಲು. ಈಗ ಹೇಳೇನೆ. ಏ ಹುಚ್ಚನನ ಹಾಂಟೆ, ನಿನಗೆ 100 ಮಂದಿ ಬೆನ್ನು ಹತ್ಯಾರ. ಅವ್ರು ನಿನ್ನ ಮ್ಯಾಲೆ ಬೆದ್ದು ಉಳ್ಳಾಡಕತ್ತಾರ ಬೇರೆ ಅಲ್ಲ. ನಿನಗೆ 100 ಮಂದಿ ಬೆನ್ನು ಹತ್ಯಾರಂತಿ, ನನಗೆ ದ್ರೋಹ ಮಾಡಂಗಿಲ್ಲಂತಿ. ಮತ್ತು 100 ಮಂದಿ ಬೆನ್ನು ಹತ್ಯಾರ ನಿನಗೆ ಹೆಂಗೆ ಗೊತ್ತು? ನೀನು ನೋಡಿರ್ತಿ, ನೀನು ಹಲ್ಕಿಸಿತಿ. ಅದಕ್ಕೆ ನೀ ಲೆಕ್ಕ ಹಾಕಿದಿ 100 ಮಂದಿ ಅಂತ ನನಗೆ ಹೇಳಾಕತ್ತಿದ್ದಿ. ಜೋಕುಮಾರ ನಿನ್ನ ಮೊಸಡಿಗೆ 100 ಮಂದಿ ಬೆನ್ನು ಹತ್ಯಾರ. ನಿನ್ನ ಮೊಸಡಿಗೆ ಇಟ್ಲೆ ಸತ್ತ ಕಾಯಿಗಿನೂ ಬೆನ್ನು ಹತ್ತಂಗಿಲ್ಲ. ಅದನ್ನು ನಿನಗೆ ನೋಡಂಗಿಲ್ಲ. ಹಸೈ ಬರ್ತೈತೆ ಅದು. ಹಂದಿ ನಿನಗೆ ನೋಡಂಗಿಲ್ಲ. ಹಂದಿ ಮೂಸಂಗಿಲ್ಲ. ನೀ ಹೇಲಾಸುಕ ಹಂದಿ ಮೂಸಂಗಿಲ್ಲ. ತಿನ್ನು ದೂರಿಂದ ಹೋತು. ನಿನಗೆ 100 ಮಂದಿ ಹುಡುಗ್ಯಾರ ಬೆನ್ನು ಹತ್ತಾರತ್ತು. ಹುಡುಗ್ಯಾರ ಅಲ್ಲ, ನಿನ್ನ ಮ್ಯಾಲೆ 100 ಮಂದಿ ಬಿದ್ದು ಉಳ್ಳಾಡ್ತಾರಂದು. ಮತ್ತು ಅಷ್ಟು 100 ಮಂದಿ ಬಿದ್ದು ಉಳ್ಳಾಡ್ಯಾರು. ಹೊಟ್ಟೆ ಏನೋ ತಾಳೋ ಏನೋ ನಿಂದು ಬುಡಾನೋ ಕರಿಗೆ ಇಲ್ಲಲ್ಲ. ಎಂಥದ್ದು ಏನದು ನಿಂದೇನು ಮೈಯೋ ಏನದು? ಬೆನ್ನು ಹತ್ತಾರ ಹಳಿ ಜೋಕುಮಾರ. ತಿಂದು ಎದ್ದು ಹೋಗಿ ಎಲ್ಲಿದ್ದಿದೆ ನನ್ನ ತಲೆ ಕೆಡಿಸ್ಬೇಡ ನೋಡಿ. ನಿನ್ನ ಮ್ಯಾಲ ನಾ ಜೀವಾನ ಇಟ್ಕೊಂಡಿನ ಮಲ್ಲು. ನೀನು ನೋಡ್ರಿ ನನಗೆ ಹಿಂಗೆ ಮಾತಾಡ್ತಿ. ನನ್ನ ದೋಸ್ತರಿಗೆಲ್ಲ ಹೇಳ್ತನು, ನನ್ನ ಮಲ್ಲು ನನ್ನ ಮ್ಯಾಲೆ ಭಾಳ ಜೀವ ಆದಾಳು, ನನ್ನ ಮಲ್ಲವ್ ನನ್ನ ಮ್ಯಾಲೆ ಭಾಳ ಜೀವ ಆದಾಳು, ನನ್ನ ಮಲ್ಲವ ಭಾಳ ಚಲೋ, ನನಗೆ ಭಾಳ ಚಲೋ ಮಾಡಿ ಹಾಕ್ತಾಳು. ಹಿಂಗೆಲ್ಲ ನಾ ಹೇಳ್ಕೊತಿರ್ತನು. ನೀನು ನೋಡ್ರಿ ನನಗೆ ಮನ್ಯಾಗ ನಾಯಿಗೆ ಕುಡು ಕಿಮ್ಮತ್ತು ಕೊಡಂಗಿಲ್ಲ. ಇನ್ನು ಅದಕ್ಕೆ ಅಟ್ಟು ಕಿಮ್ಮತ್ತು ಕೊಡ್ತೀನಿ ನಾಯಿಗೆ, ಆದ್ರೆ ನನಗೆ ಕಿಮ್ಮತ್ತು ಕೊಡಂಗಿಲ್ಲ. ಇರ್ಲಿ ಹೇಳುವ, ನಾ ಚಂದ ಇಲ್ಲತ್ ನೀ ಹಿಂಗೆ ಮಾತಾಡ್ತಿಲ್ಲೋ. ಇರ್ಲಿ, ಮುಂದೆ ಹಿಂದಿಲ್ಲ ನಾನು ಭಾಳ ಅಂದ್ರೆ ಭಾಳ ಚಂದ ಶಾರುಖ್ ಖಾನ್ ಗತ್ಲೆ ಆಗವದಿನ್ಯ. ಅವಾಗ ಆದ್ನಿ ಅಂದ್ರೆ ನಾ ಬೇರೆದಕ್ಕಿಂತ ತೊಗೊಂಬರ್ತೀನೇನು, ಅವಾಗ ನಿನಗೆ ತೋರಿಸ್ತೀನಿ ನಾ ಏನನ್ನೋದು. ಅವಾಗ ನೋಡೋಕೆ ನಿನಗೆ ನಾ ಅವಾಗ ಎಲ್ಲಿ ಇಡ್ಬೇಕಲ್ಲ ಅಲ್ಲಿ ಇಡ್ತೀನಿ. ನಾನು ನಿನಗೆ ಎಷ್ಟು ಪ್ರೀತಿ ಮಾಡ್ರು ನನಗೆ ಕಿಮ್ಮತ್ತು ಕೊಡುವಲ್ಲಿಲ್ಲ ನೀ. ಇರಲಿ, ನನಗೂ ಒಂದು ಟೈಮ್ ಬರ್ತೈತಿಲ್ಲ. ಟೈಮ್ ಬಂದಾಗ ನಾ ಮಾತಾಡ್ತೀನಿ. ನೀ ಮಾತಾಡಿದ್ದು ಸಾಕು. ನನಗಿದು ದಾಸಿ ತಿನ್ನೋದು ಅಲ್ಲ, ನನಗೆ ಹೊಟ್ಟೆ ತುಂಬೈತೀಗ ಸಾಕಿ. ನಾನು ಹೋಗ್ತೀನಿ ನನ್ನ ಡ್ಯೂಟಿಗೆ. ಇಡು ಸಾಕಾದ್ರೆ ಇಡು. ಅದನ್ನ ಅಲ್ಲಿ ನಾಯಿಗೆ ಹಾಕ್ತನು ತಿತ್ತೈತಿ. ನೀ ಬಿಟ್ಟಿದ್ದು ಯಾರು ತಿಂತಾರೆ ಯಪ್ಪ? ಇಟ್ಟು ಹೋಗು ಸುಮ್ಮ. ನೀ ಮಾತಾಡ್ಬೇಡ ತಡಿಯ. ನನಗೆ ಹೇಳಿದ್ದು ಪಾತಕ್ಕ ಫೋನ್ ಹಚ್ಚಾಳ. ಆವಾಜ್ ಮಾಡಬೇಡ ನೋಡಿ. ಆವಾಜ್ ಬಂದ ಹೇಳಿನ ಈಗ. ಹಲೋ ಪಾತಕ್ಕ ಅವ್ರ, ನಮಸ್ಕಾರ ರೀ. ಸಲಾಮ್ ಅಲೈಕುಮ್ ಪಾತಕ್ಕ ಅವ್ರ. ಹೇಳ್ರಲೇ, ಫೋನ್ ಹಚ್ಬಿಟ್ರಿ ನಮಗೆ? ಹಾಂ ಹೌದ್ರಿ.
ಅದಾರತ್ರಿ ಆಯ್ತು ತಡ್ರಿ ಎಷ್ಟು ಏನು ತೊಗೊಂಡು ಬಾ ಅಂತ ಏನು ಹೇಳ್ಯಾರೇನ್ರಿ ಅದರಿ ನಿಂಬಿಕಾಯಿ ಯಾವ ಇವು ದಾರ ಏನೇನು ಹೇಳ್ತಾರಲ್ಲ ರೀಪ ಅದೇನು ತೊಗೊಂಬಾ ಅಂತ ಹೇಳ್ಯಾರಿ ತೊಗೊಂಡು ಬರ್ತೀನಿ ರೀ ಹೇಳಿಲ್ರಿ ಆಯ್ತಾಡ್ರಿ ಹಂಗಾರೆ ಫಸ್ಟ್ ಭೇಟಿಯಾಗಿ ಹೋಗಿ ಎಲ್ಲ ಹೇಳಿ ಆಮೇಲೆ ನಮಗೆ ನಿಂಬಿಕಾಯಿ ಏನು ತೊಗೊಂಬರೋದು ಬೇಡ ಹೇಳ್ತಾರ ಕಾಣ್ತೈತೆ ಹೌದಿಲ್ರಿ ಪತಾಕವ್ರೆ ಹಾಂ ಚಲೋ ಆತಾಡ್ರಿ ಒಟ್ಟು ನನಗೆ ನೆಮ್ಮದಿಲಾಗಿತ್ತು ನೋಡ್ರಿ ಯಾರಿಬ್ರಿಗೆ ಗೆಳತನ ಬಿಡಿಸುತ್ತಾನ ಹಾಂ ಅದ ರೀ ನಿಮಗೂ ಇಲ್ಲಲ್ರಿ ಅದ ರೀ ನಾವಿಬ್ರು ಕೂಡ ಅವ್ರಿಬ್ರಿಗೆ ಗೆಳತನ ಬಿಡಿಸಿ ಮತ್ತು ನಾವಿಬ್ರು ಮೊದಲು ಹೆಂಗಿದ್ದೀವ್ರಲೆ ಹಂಗೆ ಕಲ್ಲೊಂದು ಜೋಡಿ ಎಂದಿರ್ತೀವ್ರಲೆ ಅಂದು ನೆಮ್ಮದಿ ನೋಡ್ರಿ ನಮಗೆ ಅದ ರೀಪ ಅದು ಮುಗ್ದೈತ್ರಿ ಹುಚ್ಚೈತ್ರಿ ಅದ ಕಲ್ಲಿ ಅದಕ್ಕೆ ಏನ್ ತಿಳಿಯಂಗಿಲ್ರಿ ಕಲ್ಲಿಗೆ ಆ ಕಲ್ಲಿನ ಮಳ್ಳು ಮಾಡತೈತ್ರಿ ಇದು ಮಲ್ಲಿ ಅದಕ್ಕೆ ಹೆಂಗಾರ ಮಾಡೋನ್ ತಡ್ರಿ ಹಾಂ ಆಯ್ತು ಬರ್ತೇನ್ರಿ ನಮ್ಮ ಮನೆನವ್ರಿ ಅದಾರಿ ನೋಡ್ರಿ ಕೂತಾರಿ ಮುಂದೆ ನಾಷ್ಟ ಮಾಡಾಕತ್ತಾರ್ರಿ ಹಾಂ ನಮ್ಮ ಮನೆನವ್ರಿ ಏನನ್ನಲ್ರಿ ಭಾಳ ಚಲೋ ರೀ ನಿಮಗೆ ಗೊತ್ತೈತ್ರಲ್ಲ ನಾವಿಬ್ರು ಎಷ್ಟು ಚಲೋ ಇದೀವ್ರಿ ಅದೇರಿಪ್ಪ ನನಗೂ ನನ್ನ ಗಂಡ ಅಂದ್ರೆ ಭಾಳ ನನ್ನ ಗಂಡನಲ್ಲಿ ಭಾಳ ಜೀವ ರೀ ನಾನು ನಾ ಏನು ಹೇಳ್ತನಲ್ಲ ಅದಕ್ಕೆ ಎಂದೂ ಇಲ್ಲತ್ತ ಮುಂದೆ ಉತ್ತರ ಕೊಡಂಗಿಲ್ಲ ನೋಡ್ರಿ ಅವ್ರು ಏನು ಹೇಳ್ತನಲ್ಲ ಅದಕ್ಕೆ ಎಂದೂ ಪ್ರಶ್ನೆ ಮಾಡಲ್ರಿ ಬ್ಯಾಡ ಅನ್ನಂಗಿಲ್ರಿ ಹೋಗಂತಾರೆ ಅವ್ರು ನಾ ಎಲ್ಲಿ ಹೋಗ್ತನಲ್ಲ ಅಲ್ಲಿ ಎಂದೂ ಬ್ಯಾಡ ಅನ್ನಂಗಿಲ್ರಿ ಅವ್ರಿಗೆ ನಾ ಎಂದೂ ಎದಕ್ಕೂ ಅಡ್ಡ ಬರಂಗಿಲ್ರಿ ಹಾಂ ರೀ ಇಲ್ರಿ ನನ್ನ ಗಂಡ ಭಾಳ ರಾಜ್ಕುಮಾರಿಪ್ಪ ನನ್ನ ಮುದ್ದಿನ ರಾಜ್ಕುಮಾರ್ ಅದನ್ರಿ ಅವ ಹೇಳ್ರಿಪ್ಲೆ ಹೂನ ಅಂತಾರ್ರಿ ಹಾಂ ಬರ್ತೀನಿ ನೋಡ್ರಿ ಒಂದು ಅರ್ಧ ತಾಸಲೆ ನಾಷ್ಟ ಮಾಡಾಕತ್ತಾರ್ರಿ ನಾಷ್ಟ ಮಾಡಿ ಅವ್ರೂ ಆಫೀಸ್ ಕಡೆ ಹೋಗ್ತಾರ್ರಿ ಹೋದ್ಮೇಲೆ ಇನ್ನೇನು ತೆಗ್ದೈತ್ರಿ ನಂದು ಎಲ್ಲ ಅಡುಗೆದು ಎಲ್ಲ ಆಗೈತ್ರಿ ಇನ್ನೇನಿಲ್ರಿ ನೀವು ಪಟ್ನ ಬರೋಟಿಗೆ ರೆಡಿಯಾಗಿ ನಿಲ್ರಿ ಹೋಗೇ ಬಿಡೋಣ್ರಿ ಯಾರು ಅದಾರ್ಲಿ ಅವ್ರು ಯಾರ ಕಡೆ ಆಯ್ತಾಯ್ತು ಬಂದು ನೋಡ್ರಿ ಇಲ್ರಿ ಹಾಂ ರೀ ನೋಡಿಲಿ ನಾ ಪಾತಾಕನ ಮನೆಗೆ ಹೊಂಟೇನಿ ಜರ ನಮ್ದು ಪರ್ಚನಲ್ಲ ಕೆಲಸ ಐತಿ ಪರ್ಚನಲ್ಲ ನಾವು ಹೊಂಟೀವಿ ನೀನು ನನಗೆ ಫೋನ್ ಹಚ್ಚಬೇಡ ಎಲ್ಲಿದಿ ಕೇಳಬೇಡ ನಾ ಎಲ್ಲಿ ಹಾಳಾಗಿ ಹೋಗಂಗಿಲ್ಲ ಸಂಜೆಗೆ ಮನೆಗೆ ಬರ್ತೀನಿ ನಿನ್ನ ಡ್ಯೂಟಿಗೆ ಹೋಗು ಪಟ್ನ ಮನೆಗೆ ಬಾ ಆ ಕಡೆ ಈ ಕಡೆ 100 ಮಂದಿ ಬೆನ್ನು ಹತ್ತಿರು 6 ಮಂದಿ ಬೆನ್ನು ಹತ್ತಿರು ವಾದಿ ನೀನು ನೋಡು ಮತ್ತು ಕಟ್ಟು ಬಡಿತೀನಿ ಮತ್ತು ಮನೆಗೆ ಬರೋಣ ಏನು ಸೀದಾ ದೋಸೆ ಇಡು ದಗದಕ್ಕೆ ಹೋಗು ಪಟ್ನ ಮನೆಗೆ ಬಾ ಮನೆಗೆ ಒಂದು ಜರ ಕಸ ಮುಸ್ರಿ ಮಾಡಿ ನಂಗೆ ಲೇಟ್ ಆಯ್ತಂದ್ರೆ ಬರೋದ ಕಸ ಮುಸ್ರಿ ಮಾಡು ದೇವ್ರ ಮುಂದೆ ದೀಪದ ಹಚ್ಚು ಬರ್ತನು ಜರ ಲೇಟ್ ಆದ್ರೆ ಅಡುಗೆ ಮಾಡಿಡು ಅನ್ನ ಸಾರ ಮಾಡು ರೊಟ್ಟಿ ಒಂದು ಬಂದು ಮಾಡ್ತಾನೆ ಮತ್ತು ಆಜು ಬಾಜುದಾರ ಹ್ಯಾಂತರ ಇಲ್ಲ ಯಾರು ರೊಟ್ಟಿ ಮಾಡತ್ತಾರ ತಂದ್ಕೊಂಡಿದ್ದಾರೆ ಅದಕ್ಕೆ ಎಲ್ಲ ಮಾಡಿಡು ಬರ್ತನ ಒಂದಿಟ್ಟು ಪರ್ಸ್ನಲ್ ಕೆಲಸ ಐತೆ ನನಗೆ ಏನು ಆತವಾ ಹೋಗಿ ಬಂದಿಲ್ಲಕ್ಕ ಆದ್ರೆ ನೀ ನನ್ನ ಮುಂದಾರ ಹಿಂಗೆಲ್ಲ ಮಾತಾಡ್ತಿ ನಿಮ್ಮ ಗೆಳತ್ಯಾರ ಮುಂದಾರ ನನಗೆ ಹಿಂಗಂತಿಲ್ಲ ಹೆಂಗೇನ ಇದ್ರಾಗ ಯಾವ್ದು ಕರೆ ಯಾವ್ದು ಸುಳ್ಳು ಅದಟ್ಟು ಹೇಳಿ ಹೋಗ್ಬಿಡ್ನಿ ಅದು ಕರೆ ಇದು ಕರೆ ಎರಡು ಕರೆ ನೋಡು ನಾ ಗೆಳತಾರ ಮುಂದೆ ಹಂಗೆ ಮಾತಾಡಕಿ ಮನ್ಯಾಗ ಹಿಂಗೆ ಮಾತಾಡಕಿ ನೋಡು ಏನು ಮಾಡಾವದು ಈಗ ಅದೆಲ್ಲ ಬಿಡು ಈಗ ದಗಡು ನನಗೆ ಟೈಮ್ ಇಲ್ಲ ಆಗ ತಯಾರಾಗಿ ಕೂತಿರ್ತಾಳೆ ನಾ ಹೋಗಿ ಬರ್ತಾನೆ ಎಲ್ಲಿ ಏನು ಅಡಬಾಯಿ ಹಾಕಬೇಡಿ ಈಗ ಸುಮ್ಮ ಹೊಂಟೇನಿ ನಾನು ಬಿಟ್ಬಿಡು ನೀನು ದಗದಕ್ಕೆ ಹೋಗು ನಾ ಏನಿಲ್ಲ ಸಂಜೆಗೆ ಬರೋಟಿಗೆ ನಂಗೆ ತಡ ಆಗಿದ್ರೆ ನಾನು ಅದಿ ಕಾಯ್ಕೋದು ಕುಡ್ಬೇಡ ದಗದು ಮಾಡಿಟ್ಟು ಬರ್ತಾನೆ ಹಾಂ ನಾ ಹೋಗಿ ಬರ್ತಾನ ಪಾತಕವ್ರ ಅದಿರಿಲ್ರಿ ಮನ್ಯಾಗ್ರಿ ತಯಾರಾಗಿರಲ್ರಿ ಬರ್ರಿ ಪಾಟ್ನ ಹೊರಗೆ ಹೋಗೋಣ್ರಿ ಹಾಂ ಬನ್ರಿ ರೆಡಿ ಆಯ್ತು ನೋಡ್ರಿ ನಾನು ನಡೀನ್ರಿ ಇಲ್ಲಿ ಹೋಗುಣ್ರಿ ತಡ ಆಗ್ತೈತೆ ಹೋಗ್ಬಿಡ್ರಿ ಬಸ್ ಬೇಡ ಬಂದೈತ್ರಿ ನಮ್ಮ ಮಮ್ಮಿ ಬೇರೆ ಹೇಳ್ಯಾರಿ ಜಲ್ದಿ ಬಾತ್ ಹೇಳ್ರಿ ತಯಾರಾಗಿನ್ರಿ ಪಾತಕವ್ರ ಏನ್ರಿ ಇದು ಹಾಳು ಮನೆ ಐತ್ರಿ ಹಾಳು ಮನೆಗೆ ಇರ್ತಾನ್ರಿ ಆ ಸ್ವಾಮಿ ನನಗೇನು ನಂಬಕ್ಕಾಗೋಲ್ತ್ರಿಪ್ಪ ಇಲ್ಲಿ ಹೆಂಗೆ ಇರ್ತಾನ್ರಿ ಇವ್ನ ಮ್ಯಾಲೆ ಇವ್ನು ನಂಬುದಾರಿ ಹೆಂಗೆ ಇವ್ ಎಲ್ಲ ಮಾಡಿಕೊಡ್ತಾನ್ರಿ ನಾವು ಒಂದಂಗೆ ಹಂಗನ್ನಬೇಡಿ ನಿಮ್ದಕ್ಕೆ ಗೊತ್ತಿಲ್ಲ ನೀಲಮ್ಮ ಅವರೇ ಬಹುತ ಡೇಂಜರೇ ಇವರು ಮನೆ ಸಣ್ಣದ ಇರುತ್ತೆ ಆದರೆ ದೊಡ್ಡ ಬಿಲ್ಡಿಂಗ್ ಕೆಡವಿ ಬಿರ್ತಾರೆ ಇವರು ನಿಮ್ಗೆ ಗೊತ್ತಿಲ್ಲ ತುಮ್ನ ನೈ ಮಾಲೂಮ್ ಆಪ್ ಬಂದುಬಿಡ್ರಿ ನೀವು ಚುಮ್ಮಕ್ಕೆ ಕೂತ್ ಬಿಡ್ರಿ ನಾವು ಎಲ್ಲ ನಮ್ಮ ಅಮ್ಮಿಗೆ ನಮ್ಗೆ ಸಾಮನೆ ಹೇಳಿದ್ದಾರೆ ಬಹುತ ಡೇಂಜರ್ ಹೇ ಸ್ವಾಮಿ ಅಂತ ಎಲ್ಲ ಹೇಳಿಬಿಟ್ಟಿದ್ದಾರೆ ಅದರ ಪ್ರಕಾರ ಮಾಡೋಣಂತೆ ನಿಮ್ಮದಕ್ಕೆ ಸುಮ್ಮನಿದ್ದು ಬಿಡಿ ನಮ್ಮದಕ್ಕೆ ಎಲ್ಲ ನಾನು ಸ್ವಾಮಿ ಸಾಮನೆ ಮಾತನಾಡುತ್ತೇನೆ ಏನೇನು ರೀವ ಒಟ್ಟು ನಾವು ಅಂದಂಗೆ ಇಬ್ಬರಿಗೆ ಹೇಳ್ತಾನ ಹಳ್ಳಕ್ಕೆ ಹತ್ಬೇಕ್ರಿ ಆ ಕಲ್ಲವ್ವ ಮತ್ತು ನಮ್ಮ ಜೋಡ ಪಾತಮ್ಮಕ್ಕ ನೀಲಕ್ಕ ಅಂತ ಹೇಳಿ ಬರೀ ನಮ್ಮ ಬೆನ್ನ ಆ ಕಲ್ಲವ್ ಹತ್ಬೇಕ್ರಿ ನೀಲವನ್ನ ಮೂಚಿ ನೋಡಬಾರ್ದ್ರಿ ಆಕಿ ಒಟ್ಟು ಹಂಗೆ ಮಾಡ್ರೆ ಸಾಕು ನೋಡ್ರಿ ಒಟ್ಟು ಹೋಗೋಣ ನಡ್ರಿ ಒಳಗೆ ಹೂವ ಪಾತಕವ್ರು ಇವೇನು ಹೇಳಾಕೂತಾನ ಅವ ಇವೆಂತ ಸ್ವಾಮಿ ಇವೇನು ಸಂಡಸ್ಕೋಕೂತಾನಲ್ಲ ಮನ್ಯಾಗನ ಅಯ್ಯೋ ಹಾಗನ್ನ ಬೇಡಿ ನೀಲಮ್ಮ ಅವರೇ ಅದು ಫೋಟೋ ಇರೋದು ಒಳಗೆ ಇದ್ದಾನೆ ಸ್ವಾಮಿ ನೀವು ಹಾಗನ್ನ ಬೇಡಿ ಅದು ಬೇರೆದವರ ಅವರ ಗುರುಗಳ ಫೋಟೋ ಅದು
ನೀವು ಸುಮ್ಮನಿದ್ದು ಬಿಡಿ, ನಾನು ಎಲ್ಲ ಮಾತನಾಡುತ್ತೇನೆ ಅವರ ಜೊತೆ. ಅವ್ವ ಪಾತಕ ಇವನೇ ಶೆಟ್ಟಿ ವಯಸ್ಸಿನ ಆಗ್ಯಾನ್ಲಕ್ಕ ಯವ್ವ ಏನು ಮಾಡ್ಕೊಡ್ತಾನೆ ನಮಗೆ. ನನಗೆ ಏನು ನಂಬಿಕೆ ಬರುವಲ್ತವ್ವ. ರೊಕ್ಕ ತೊಗೊಂಡು ಎಲ್ಲಿ ಕೈ ಕೊಟ್ಟಿಗಿದ್ದಾನೆ ನೋಡವ್ವ. ನಮ್ದಕ್ಕೆ ಅವರ ಮ್ಯಾಗ ನಂಬಿಕೆ ಇದೆ. ನೀವು ಸ್ವಲ್ಪ ಸುಮ್ಮನಿರಿ, ನಾನು ಎಲ್ಲ ಮಾತನಾಡುತ್ತೇನೆ. ನಮ್ಮ ಅಮ್ಮಿಗೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ. ನಮ್ಮ ಅಮ್ಮಿ ಕೂಡ ಇಲ್ಲೇ ಈ ಅಜ್ಜರ ಹತ್ರ ಎಲ್ಲ ಮಾಡಿಸ್ಕೊಂಡು ಹೋದರು. ಅವಾಗಿಂದ ಅವರ ಬಿಲ್ಡಿಂಗ್ ಎಲ್ಲ ಬಿದ್ದು ಬಿಟ್ಟಿದ್ದಾವೆ. ಅಂದರೆ ಬಿಲ್ಡಿಂಗ್ ಎಲ್ಲ ಮಾರಿ ಅವರು ಬೀದಿಗೆ ಬಂದಿದ್ದಾರೆ. ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ನಮ್ದಕ್ಕೆ ಎಲ್ಲ ಗೊತ್ತಿದೆ. ನೀವು ಸುಮ್ಮನಿದ್ದು ಬಿಡಿ, ನಾನು ಅವರ ಜೊತೆ ಮಾತನಾಡುತ್ತೇನೆ, ಏನೇನು ಬೇಕು ಅಂತ ಕೇಳುತ್ತೇನೆ. ಅಷ್ಟು ಏನು ದುಡ್ಡು ಖರ್ಚು ಆಗೋದಿಲ್ಲ, ಕೆಲಸ ಭಾಳ ಬೇಗ ಆಗುತ್ತೆ. ನಿಮಗೆ ಅಷ್ಟದ್ರ ಬಗ್ಗೆ ನಾಲೆಜ್ ಇಲ್ಲ. ನಾನು ಮಾತನಾಡುತ್ತೇನೆ, ನೀವು ಸುಮ್ಮನಿರಿ. ಯಾರೀ ನೀವ? ಎದಕ್ ಬಂದಿರಿ ಇಲ್ಲಿ? ಏನಾಗಬೇಕಾಗಿತ್ತು ನಿಮ್ಮಿಬ್ಬರಿಗೆ? ನಿಮ್ದಕ್ಕೆ ನಮಸ್ತೆ ಅಜ್ಜ ಅವರೇ. ನಮ್ಮ ಅಮ್ಮಿ ನಿಮಗೆ ಗೊತ್ತಿರ್ಬೋದಲ್ವಾ, ನಮ್ಮ ಅಮ್ಮಿಯವರು ಇಲ್ಲಿ ಭಾಳ ಸರಿ ಬಂದು ಹೋಗಿದ್ದಾರೆ. ಕೆಲಸ ಎಲ್ಲ ಆಗಿದೆ ನಮ್ಮ ಅಮ್ಮಿಯವ್ರದ್ದು. ಹಾಗಾಗಿ ನಮಗೂ ಒಂದು ಕೆಲಸ ಆಗಬೇಕಿತ್ತು. ಅದಕ್ಕೋಸ್ಕರ ನಾವು ನಿಮ್ಮ ಸಾಮನೆ ಬಂದಿದ್ದೇವೆ. ದಯವಿಟ್ಟು ನಮ್ಮ ಕೆಲಸ ಮಾಡಿಕೊಡಿ. ಹಾ, ಕುಂಡ್ರಿ ಮೊದಲು ಮಾತಾಡ್ನು. ಏನು ಕೆಲಸ ಆಗ್ಬೇಕಾಗಿತ್ತು ಅನ್ನೋದು. ಸ್ವಾಮೀಜಿಯವರೇ, ನಮ್ಮದಕ್ಕೆ ಒಬ್ಬರು ಗೆಳತಿ ಇದ್ದಾರೆ. ಅವರ ಹೆಸರು ಕಲ್ಲವ್ವ ಅಂತ. ಅವರು ಮೊದಲೆಲ್ಲ ನನ್ನ ಜೊತೆ ಮತ್ತು ನನ್ನ ಗೆಳತಿ ಆದ ನೀಲಮ್ಮ ಅವರ ಜೊತೆ ಭಾಳ ಚಂದ ಇದ್ದರು. ಇವಾಗ ಅವರಿಗೆ ನಮ್ಮಿಬ್ಬರ ಮೇಲೆ ಏನೋ ಕೋಪ ಇದೆ. ನಮ್ಮಿಬ್ಬರ ಜೊತೆ ಅಷ್ಟು ಮಾತನಾಡುವುದಿಲ್ಲ. ಒಬ್ಬರು ನಮ್ಮ ಗೆಳತಿ ಕಲ್ಲಮ್ಮ ಅವರ ಗೆಳತಿ ಇನ್ನೊಬ್ಬರು ಇದ್ದಾರೆ. ಅವರ ಹೆಸರು ಮಲ್ಲಮ್ಮ ಅಂತ. ಅವರು ತುಂಬ ಕ್ಲೋಸ್ ಆಗಿದ್ದಾರೆ. ಅದನ್ನು ನನಗೆ ಮತ್ತು ನನ್ನ ಗೆಳತಿ ಆದಂಥ ಈ ನೀಲಮ್ಮಗೆ ನೋಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನೀವು ದಯಮಾಡಿ ಕಲ್ಲಮ್ಮ ಅವರಾಗಿಯೇ ಮಲ್ಲಮ್ಮ ಅವರ ಗೆಳತನನ ಬಿಡಬೇಕು. ಬಿಟ್ಟು ನನ್ನ ಮತ್ತು ನನ್ನ ಗೆಳತಿ ಆದಂಥ ಈ ನೀಲಮ್ಮ ನಮ್ಮಿಬ್ಬರ ಜೊತೆ ಚಲೋ ಇರಬೇಕು. ಆ ರೀತಿ ನೀವು ಮಾಡಿ ಕೊಡಬೇಕು. ಅದಕ್ಕೇನು ಬೇಕು ಎಂಬುದನ್ನು ನಮಗೆ ಹೇಳಿಕೊಡಿ, ನಾವು ಅದನ್ನು ತಗೊಂಡು ಬರುತ್ತೇವೆ. ಹಾ, ಮಾಡಿಕೊಡುನು. ಅದು ಕೆಲಸ ಹಾಕಕ್ಕ ಒಂದು 15 ದಿನ ಬೇಕಾಗ್ತೈತಿ. ಮತ್ತು ಒಂದು 5 ನಿಂಬಿಕೆ ತೊಗೊಂಬರ್ರಿ. ನಾ ಹೇಳ್ತೀನಿ ಎಲ್ಲೇ ಇಳಿಸಿ ಹೋಗಿದತ್ ಹೇಳಿ. 5 ನಿಂಬಿಕಾಯಿ ಮತ್ತು ಅವ್ರ ಮನೆ ಮುಂದಿನ ಮಣ್ಣು ತೊಗೊಂಬರ್ರಿ. ಮತ್ತು ಅವ್ರಿಬ್ಬರ ಹೆಸರ ಎಲ್ಲ ತೊಗೊಂಡು ಬರ್ರಿ. ಮುಂದಿನ ಗುರುವಾರ ಬಂದುಬಿಡ್ರಿ, ಎಲ್ಲ ಮಾಡಿಕೊಡ್ತೇನೆ. ಮತ್ತು 1,000 ರೂಪಾಯಿ ಆಗ್ತೈತ್ರಿ. ಈಗ 100 ರೂಪಾಯಿ ಅಡ್ವಾನ್ಸ್ ಇಟ್ಟು ಮಾಡಿ ಹೋಗ್ರಿ. ಆಮೇಲೆ ಉಳಿದಿದ್ದು 900 ರೂಪಾಯಿ ಇನ್ನೊಂದು ಸಾರಿ ನಾನು ನಿಂಬಿಕೆ ಎಲ್ಲ ಕೊಡ್ತೇನಲ್ಲ ಅವಾಗ ಮಾಡಿಬಿಟ್ರಿ ಅಂದ್ರೆ ಮುಗಿತೈತ್ರಿ. ಕರೆಕ್ಟ್ ಆಗ್ತೈತಿ, ಕೆಲಸನೂ ನಿಮ್ಮ ಆಗ್ತಾವು. ನಿಮಗೆ ನಂಬಿಕೆ ಇದ್ರೆ ಬರ್ರಿ ನೋಡ್ರಿ. ಇವಾಗ ನಾನು ಬರ್ಕೊಡ್ತೇನೆ. 5 ನಿಂಬಿಕಾಯಿ ತೊಗೊಂಡು ಮುಂದಿನ ಗುರುವಾರ ಬರ್ರಿ. ಆಯಿತು ಅಜ್ಜ ಅವರೇ, ನಾವು ಮುಂದಿನ ಗುರುವಾರ ಬರುತ್ತೇವೆ. ಇವಾಗ ನಾವು ಹೋಗಿ ಬರುತ್ತೇವೆ ಅಜ್ಜ ಅವರೇ. ನಮಸ್ತೆ ಅಜ್ಜ ಅವರೇ. ಆತಳುವ ಪಾತಕ ಹಂಗಾರ ಮುಂದಿನ ಗುರುವಾರ ಬರ್ನು, ಒಂದು 5 ನಿಂಬಿಕೆ ತೊಗೊಂಬರ್ನು. ಮತ್ತು ನೋಡ, ಈಗ ಹೇಳ್ತಾನೆ ನೀ 500 ರೂಪಾಯಿ ಹಾಕು, ನಾ 500 ರೂಪಾಯಿ ಹಾಕ್ತಾನು. ಇಬ್ಬರು 500 ರೂಪಾಯಿ ಹಾಕಿ ಅದು ಗೆಳತನ ಬಿಡಿಸ್ಬಿಡ್ನು. ನಾವಿಬ್ಬರು ಅವ್ರ ಜೊತೆ ಚಲೋ ಅದೀವಿ ಅಂದ್ರೆ ದಿನ ಹೊಟ್ಟೆಲ್ಲ ದಿನ ಹೊಸ ಹೊಸ ಸೀರೆ ಎಲ್ಲ ಹೊಸದು ಬರ್ತೈತಿ. ಹೆಂಗತಿ? ಹಾಂ, ನೀವು ಅಂದ ಹಾಗೆ ಆಗಲಿ ನೀಲಮ್ಮ ಅವರೇ. ನಾನು 500 ನಿಮಗೆ ಕೊಡುತ್ತೇನೆ. ನೀವು 500 ಹಾಕಿ ಕೊಡಿ. ಬರೋ ಗುರುವಾರ ನಾವು ಬರೋಣ ಅಜ್ಜರ ಹತ್ರ. ಓಕೆ, ನಾನಿವಾಗ ಈ ಕಡೆ ಬೇರೆ ಕಡೆ ನಮ್ಮ ಅಮ್ಮಿ ಕಡೆ ನಾನು ಹೋಗುತ್ತೇನೆ. ನೀವು ಊರಿಗೆ ಹೋಗಿರಿ. ನಾನು ಅಮ್ಮಿ ಕಡೆ ಹೋಗಿ 2 ದಿನ ನಿಂತು ಆಮೇಲೆ ಊರಿಗೆ ಬರುತ್ತೇನೆ ನೀಲಮ್ಮ ಅವರೇ. ಆತಳವ ನೀ ನಿಮ್ಮ ಅಮ್ಮಿ ಕಡೆ ಹೋಗಿ ಬಾ, ನಾನು ಏನೈತಿ ಮನೆ ಕಡೆ ನಡೀತನು. ನೋಡ್ರಿ ಫ್ರೆಂಡ್ಸ, ಈಗ ಇಲ್ಲಿ ತನಕ ಬಂದೈತಿ. ಇನ್ನು ಗುರುವಾರ ದಿನ ನಾವು 5 ನಿಂಬಿಕೆ ತೊಗೊಂಡು 1000 ರೂಪಾಯಿ ತೊಗೊಂಡು ಬರ್ತೀವಿ ಅಜ್ಜನ ಕಡೆ. ಅಜ್ಜ ಕೆಲಸ ಮಾಡಿ ಕೊಡ್ತಾನೋ ಇಲ್ಲೋ ಅನ್ನೋದು ಮುಂದಿನ ಭಾಗದೊಳಗೆ ನೋಡ್ರಿ. ಕಲ್ಲವ್ವ ಮತ್ತು ಮಲ್ಲವ್ವ ದೂರ ಆಗ್ತಾರೆ ಇಲ್ಲೋ, ಕಲ್ಲವ್ವನ ಮನುಷ್ಯಾಂತಿ ಹೆಂಗೆ ಆಗ್ತೈತಿ, ಏನೇನು ಆಗ್ತೈತಿ ಎಲ್ಲನ ನೀವು ಮುಂದಿನ ಸಂಚಿಕೆ ಒಳಗೆ ನೋಡ್ರಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಎಲ್ಲರಿಗೂ ಧನ್ಯವಾದಗಳು ರೀ.